ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದ ಯುದ್ಧ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಇರಾನ್ ಅರಬ್ ದೇಶಗಳ ಮೇಲೆ ಡ್ರೋನ್ ಮತ್ತು ಮಿಸೈಲ್ಗಳ ಮಳೆಗರಿತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡ್ತಾ ಇವೆ. ಇದೇ ವೇಳೆ ಚೈನಾದ ಏರ್ ಡಿಫೆನ್ಸ್ ಅನ್ನು ನಂಬಿಕೊಂಡು ಅದನ್ನೂ ಕಳ್ಕೊಂಡ ಇರಾನ್ನ ಮೇಲೆ ಇಸ್ರೇಲ್ ಭಯಾನಕವಾಗಿ ಮುಗಿಬಿದ್ದಿದೆ. ಅಲ್ಲಿನ ಕೋಮ್, ಇಸ್ಫಹಾನ್, ತೆಹರಾನ್ ಮೇಲೆ ಇಸ್ರೇಲ್ನ ಯುದ್ಧ ವಿಮಾನಗಳು ಸ್ವೇಚ್ಛೆಯಿಂದ ಹಾರಾಡ್ತಾ ಇವೆ, ಬಾಂಬಿಂಗ್ ಮಾಡ್ತಾ ಇವೆ. ತೆಹರಾನ್ ಅಂತೂ ದೊಡ್ಡ ಮಟ್ಟದಲ್ಲಿ ಹಾನಿಗೊಳಗಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಈ ಯುದ್ಧದಲ್ಲಿನ ಅತ್ಯಂತ ರಣರೋಚಕ ಘಟನೆಯೊಂದು ವರದಿಯಾಗಿದೆ. ಸಾಮಾನ್ಯವಾಗಿ ಯುದ್ಧದ ಸಮಯದಲ್ಲಿ ಇಂಥ ಘಟನೆಗಳಾಗೋದುಂಟು, ಆದರೆ ಇದು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಮೊದಲ ಅಧ್ಯಾಯ ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾದ್ರೆ ಇನ್ಯಾಕೆ ತಡ? ಆ ಯುದ್ಧದ ತೀವ್ರತೆ, ದಾಳಿಗಳು, ಮಿಸೈಲುಗಳು, ಬಾಂಬಿಂಗ್ಗಳ ನಡುವೆ ಆ ರಣರೋಚಕ ಘಟನೆ ಏನು ಅನ್ನೋದನ್ನು ಕೂಡ ಒಂದು ಸ್ವಲ್ಪ ನಾವಿಲ್ಲಿ ನೋಡ್ಬಿಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿತ್ತು. ಯಾವಾಗ, ಎಲ್ಲಿ, ಯಾವ ಕಡೆಯಿಂದ ಮಿಸೈಲುಗಳು, ಡ್ರೋನುಗಳು ಬೀಳುತ್ತೋ ಅನ್ನೋ ಆತಂಕ ಜನರದ್ದು. ಇನ್ನು ಅಂಥ ಮಿಸೈಲ್ಗಳನ್ನ ದೂರದಲ್ಲೇ ಹೊಡೆದು ಹಾಕುವ ತವಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳದ್ದು. ಹೀಗಿರೋ ಹೊತ್ತಲ್ಲೇ ಅಮೆರಿಕಾದ ರಡಾರ್ಗಳಿಗೆ, ಏರ್ ಡಿಫೆನ್ಸ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ 2 ಯುದ್ಧ ವಿಮಾನಗಳು ನಿಧಾನವಾಗಿ ಹಾರಿ ಬರ್ತಾ ಇದ್ವು. ಅವುಗಳಲ್ಲಿ ಯಾವುದೇ ಭಯ ಕಾಣಿಸ್ತಾ ಇರಲಿಲ್ಲ. ಅವು ಪುಟ್ಟ ನಾಗರಿಕ ವಿಮಾನಗಳಂತೆ ಗೋಚರಿಸ್ತಾ ಇದ್ವು. ಯುದ್ಧ ವಿಮಾನ ಅನ್ನೋದನ್ನ ರೆಕಾರ್ಡ್ ಮಾಡೋದಕ್ಕೆ ಕೂಡ ಅಲ್ಲಿ ಆ ವಿಮಾನಗಳು ಅವಕಾಶವನ್ನು ಕೊಟ್ಟಿರಲಿಲ್ಲ. ಭೂಮಿಯಿಂದ ಕೇವಲ 80 ಅಡಿಗಳ ಎತ್ತರದಲ್ಲಿ ಅವು ಹಾರಿ ಬರ್ತಾ ಇದ್ವು. ಹೀಗಾಗಿ ಏರ್ ಡಿಫೆನ್ಸ್ಗೆ ಆ ವಿಮಾನಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಮರುಭೂಮಿಯ ಮೇಲೆ ಅಲ್ಲಿ ಹೆಚ್ಚಿನ ಅಡೆತಡೆಗಳು ಇರೋದಿಲ್ಲ. ಸೊ ಲೋ ಲೆವೆಲ್ ಫ್ಲೈಯಿಂಗ್ಗೆ ಅಲ್ಲಿ ಯಾವ ಸಮಸ್ಯೆನೂ ಇರಲಿಲ್ಲ. ಹೀಗಾಗಿ ಯುದ್ಧ ವಿಮಾನದ ಪೈಲಟ್ಗಳು ಅಲ್ಲಿ ಅಂಥದ್ದೊಂದು ರಿಸ್ಕ್ ಅನ್ನು ತಗೊಂಡ್ರು. ಅವರ ಗುರಿ ತುಂಬಾನೇ ದೊಡ್ಡದಿತ್ತು. ಏನಾದರೂ ಮಾಡಿ ಆ ಗುರಿಯನ್ನು ಸಾಧಿಸಿ ಅಮೆರಿಕಾದ ನಡ ಮುರಿದು ಬಿಡಬೇಕು ಅಂತ ಆ ಪೈಲಟ್ಗಳು ಭಾವಿಸಿದ್ರು. ಅಲ್ಲಿ ಬಂದದ್ದು ಬೇರೆ ಯಾವುದೋ ಯುದ್ಧ ವಿಮಾನ ಅಲ್ಲ, ಅದು ಇರಾನ್ಗೆ ಸೇರಿದ್ದ ಯುದ್ಧ ವಿಮಾನ. IRGC ತನ್ನ ಪೈಲಟ್ಗಳಲ್ಲೇ ಅತ್ಯಂತ ನುರಿತ ಪೈಲಟ್ಗಳನ್ನ ಈ ಕೆಲಸಕ್ಕೆ ಆರಿಸ್ಕೊಂಡಿತ್ತು. ಆ ಯುದ್ಧ ವಿಮಾನಗಳು ತಮ್ಮ ಗುರಿಯಿಂದ ಹೆಚ್ಚು ದೂರದಲ್ಲೂ ಇರಲಿಲ್ಲ. ಇನ್ನು ಕೆಲವು ನಿಮಿಷಗಳಲ್ಲಿ ಅವು ಗುರಿಯನ್ನು ಮುಟ್ಟೋದರಲ್ಲಿದ್ವು. ಒಂದು ದೊಡ್ಡ ಧಮಾಕ ಅಲ್ಲಿ ಸೃಷ್ಟಿಯಾಗ್ತಾ ಇತ್ತು. ಅಷ್ಟರಲ್ಲಿ ಆ ಯುದ್ಧ ವಿಮಾನಗಳಿಗೊಂದು ಮೆಸೇಜ್ ಬಂತು. ಅದು ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ಬಂದ ಮೆಸೇಜು. ಆದರೆ ಅದಕ್ಕಲ್ಲಿ ಯಾವುದೇ ರಿಪ್ಲೈ ಇರಲಿಲ್ಲ. ಹೀಗಾಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ತಡ ಮಾಡೋದಕ್ಕೆ ಹೋಗಲಿಲ್ಲ. ಅವರು ಆ ಭಾಗದಲ್ಲಿದ್ದ ಸೇನಾ ಹೆಡ್ ಕ್ವಾರ್ಟರ್ಗೆ ಮಾಹಿತಿಯನ್ನು ಕೊಟ್ಟರು. ಅಲ್ಲಿ ಬರ್ತಾ ಇರೋದು ನಾಗರಿಕ ವಿಮಾನಗಳೂ ಅಲ್ಲ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಕೂಡ ಅವರು ಬರ್ತಾ ಇಲ್ಲ ಅನ್ನೋ ವಿಷಯ ಕೆಲವೇ ಸೆಕೆಂಡುಗಳಲ್ಲಿ ವಾಯುಪಡೆಗೆ ಗೊತ್ತಾಯಿತು. ತಕ್ಷಣ ಕತಾರ್ನ ವಾಯುಪಡೆಯ ಯುದ್ಧ ವಿಮಾನಗಳು ಆಕಾಶಕ್ಕೇರಿದ್ವು. ತಮ್ಮ ಗುರಿಯತ್ತ ಬರ್ತಾ ಇದ್ದ ಯುದ್ಧ ವಿಮಾನಗಳ ವೇಗ ಹೆಚ್ಚಾಯಿತು. ಅವು ಎದುರಿಗಿದ್ದ ಯುದ್ಧ ವಿಮಾನಗಳ ಜೊತೆ ಡಾಗ್ ಫೈಟ್ಗೆ ಇಳಿದ್ಬಿಟ್ವು. ಗೆಳೆಯರೆ, ಅಲ್ಲಿ ಡಾಗ್ ಫೈಟ್ ನಡೆಸಿದ್ದು ಅಮೆರಿಕಾದ F-15 ಈಗಲ್ ಹಾಗೂ ಸೋವಿಯತ್ ನಿರ್ಮಿತ ಸುಖಾಯ್ Su-24 ಯುದ್ಧ ವಿಮಾನಗಳು. ಅದು ನಿಜಕ್ಕೂ ರಣರೋಚಕ ಹೋರಾಟ. ಈ ಡಾಗ್ ಫೈಟ್ ಅಂದ ಕೂಡಲೇ ನಮಗೆ ನೆನಪಾಗೋದು ನಮ್ಮ ಅಭಿನಂದನ್ ಅಮೆರಿಕಾದ F-16 ಯುದ್ಧ ವಿಮಾನಗಳನ್ನು ಅಟ್ಟಾಡಿಸಿದ ದೃಶ್ಯಗಳು. ಇಲ್ಲಿ ಕೂಡ ಡಾಗ್ ಫೈಟ್ ನ ರೋಚಕತೆಗೆ ಯಾವ ಕೊರತೆನೂ ಇರಲಿಲ್ಲ. F-15 ಹಾಗೂ Su-24ಗಳು ಪರಸ್ಪರ ಸಖತ್ತಾಗಿ ಕಾದಾಡಿದ್ವು. ಸುಖಾಯ್ಗಳು ಅಲ್ಲೊಂದು ಏರ್ ಬೇಸ್ ಅನ್ನ ಹೊಡೆದು ಹಾಕೋದಕ್ಕೆ ಬಯಸಿದ್ವು. F-15ಗಳು ತಮ್ಮ ಏರ್ ಬೇಸ್ ಅನ್ನ ಉಳಿಸ್ಕೊಳ್ಳೋದಕ್ಕಾಗಿ ಕಾದಾಡ್ತಾ ಇದ್ವು. ಎಸ್, ಇದು ನಡೆದದ್ದು ಕತಾರಲ್ಲಿ. ಅಂದಹಾಗೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಚ್ 2ನೇ ತಾರೀಕು ಈ ಡಾಗ್ ಫೈಟ್ ನಡೀತು. ಅವತ್ತು ಕತಾರ್ ಹಾಗೂ ಅಲ್ ಉದೈದ್ ಏರ್ ಬೇಸ್ ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇದ್ದಿದ್ರೆ ಇರಾನ್ಗೆ ಸೇರಿದ್ದ Su-24 ಬಾಂಬರುಗಳು ಸೀದಾ ಬಂದು ಅಲ್ ಉದೈದ್ ಮೇಲೆ ದಾಳಿ ಮಾಡಿ ಅಮೆರಿಕಾಗೆ ಭಾರಿ ಪ್ರಮಾಣದ ನಷ್ಟವನ್ನುಂಟು ಮಾಡಿ ಅಲ್ಲಿಂದ ವಾಪಸ್ಸು ಹೋಗಿಬಿಡ್ತಾ ಇದ್ವು. ಅಕಸ್ಮಾತ್ ಹಾಗೇನಾದ್ರೂ ಆಗಿದ್ದಿದ್ರೆ ಪರ್ಲ್ ಹಾರ್ಬರ್ನ ನಂತರ ದೊಡ್ಡ ಪ್ರಮಾಣದ ಏಟನ್ನ ಅಮೆರಿಕ ತಿಂತಾ ಇತ್ತು. ಯಾಕೆಂದ್ರೆ ಈ ಅಲ್ ಉದೈದ್ ಏರ್ ಬೇಸ್ ಇದೆ ನೋಡಿ, ಇದು ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕಾದ ಅತ್ಯಂತ ದೊಡ್ಡ ಏರ್ ಬೇಸ್ ಅನಿಸ್ಕೊಳ್ಳುತ್ತೆ. ಇದು ಅಮೆರಿಕಾದ 10,000 ಮಂದಿ ಸೈನಿಕರಿಗೆ ಜಾಗ ಕೊಟ್ಟಿದೆ. ಇಂಥ ಕಡೆ ಬಾಂಬಿಂಗ್ ಮಾಡಿಬಿಟ್ರೆ ಅಮೆರಿಕಾದ ಸಾಕಷ್ಟು ಯುದ್ಧ ವಿಮಾನಗಳು ಅಲ್ಲಿನ ಹ್ಯಾಂಗರ್ಗಳಲ್ಲಿವೆ. ಇಂಥ ಕಡೆ ದಾಳಿ ಮಾಡಿಬಿಟ್ರೆ ಅದು ಅಮೆರಿಕಾದ ಯುದ್ಧ ವಿಮಾನಗಳನ್ನ, ಆಯುಧಗಳನ್ನ ನಾಶ ಮಾಡೋದಷ್ಟೇ ಅಲ್ಲ, ಅಮೆರಿಕಾದ ಅಹಂಕಾರಕ್ಕೊಂದು ಹೊಡೆತ ಕೊಟ್ಟಂತಾಗ್ತಾ ಇತ್ತು. ಹೀಗಾಗಿನೇ ಅಲ್ಲಿ ಇರಾನ್ ಇಂಥದ್ದೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಆದ್ರೆ ಇರಾನ್ನ ಪೈಲಟ್ಗಳು ಕಡೆ ಕ್ಷಣದಲ್ಲಿ ಯಾಮಾರ್ಬಿಟ್ರು. ಬಳಿಕ F-15 ಹಾಗೂ Su-24ಗಳು ಕಾದಾಟಕ್ಕಿಳಿದ್ವು. ಆದರೆ ಅಲ್ಲಿ F-15ಗಳ ಚಮತ್ಕಾರ ಜೋರಾಗಿ ನಡೀತು. ಹೀಗಾಗಿ ಅಲ್ಲಿ ಇರಾನ್ಗೆ ಹೆಚ್ಚು ಹೊತ್ತು ನಿಲ್ಲೋದಿಕ್ಕೆ ಸಾಧ್ಯ ಆಗಲಿಲ್ಲ. F-15ಗಳು ಇರಾನ್ ವಾಯುಪಡೆಯ ಸುಖಾಯ್ Su-24 ಬಾಂಬರ್ಗಳನ್ನ ನೆಲ ಕಚ್ಚಿಸಿದ್ವು. ಅಲ್ ಉದೈದ್ ಏರ್ ಬೇಸ್ ಅನ್ನ ಉಳಿಸೋದ್ರ ಜೊತೆ ಅಮೆರಿಕಾದ ಮಾನ ಕೂಡ ಅಲ್ಲಿ ಉಳಿತು. ಹಾಗೇನೆ ಕತಾರ್ಗೆ ಕೂಡ ದೊಡ್ಡ ಮಟ್ಟದ ಅವಮಾನ ತಪ್ಪಿದಂತಾಯ್ತು. ಅಲ್ಲಿ ಕೊನೆಯ 2 ನಿಮಿಷಗಳಲ್ಲಿ ಸ್ವಲ್ಪ ಎಡವಟ್ಟಾಗಿದ್ರು ಕತೆ ಬೇರೆಯದ್ದೇ ಆಗಿಬಿಡ್ತಾ ಇತ್ತು. ಒಂದು ಜಪಾನ್ ವಿರುದ್ಧ ಸೇಡು ತೀರಿಸ್ಕೊಂಡ ಹಾಗೆ ಅಮೆರಿಕ ಇರಾನ್ನ ವಿರುದ್ಧ ಕೂಡ ಸೇಡಿಗೆ ಬೀಳ್ತಾ ಇತ್ತು, ಅಥವಾ ಅಮೆರಿಕ ದೊಡ್ಡ ಮಟ್ಟದ ಅವಮಾನಕ್ಕೀಡಾಗ್ತಾ ಇತ್ತು. ಆದ್ರೆ ಅಲ್ಲಿ ಹಾಗಾಗದೇ ಇದ್ರು
ಇರಾನ್ ಮಾಡಿದ ಈ ಅಟೆಂಪ್ಟ್ ಅಮೆರಿಕದ ನಿದ್ದೆಗೆಡಿಸಿತು. ಇರಾನ್ನ ಈ ಪ್ರಯತ್ನದ ನಂತರವೇ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ವಿರುದ್ಧದ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಗಿತ್ತು. ಗೆಳೆಯರೆ, ಇಲ್ಲಿ ಇರಾನ್ ಕೂಡ ಕತಾರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಈ ಕತಾರಿಗಳಿದ್ದಾರೆ ನೋಡಿ, ಇವರು ತುಂಬಾನೇ ಬುದ್ಧಿವಂತರು. ಅವರಿಗೆ ವ್ಯಾಪಾರ ಬೇಕು, ಸಾಫ್ಟ್ ಪವರ್ ಅಂತ ಕರೆಸ್ಕೋಬೇಕು. ಹೀಗಾಗಿ ಎಲ್ಲರ ಜೊತೆಗೆ ಚೆನ್ನಾಗಿರೋದಕ್ಕೆ ಅವ್ರು ಬಯಸ್ತಾರೆ. ಇವತ್ತು ಕತಾರ್ ಅನ್ನೋ ಈ ಪುಟ್ಟ ದೇಶ ಅರಬ್ ನೆಲದಲ್ಲಿ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಹೇಗಾಗಿದೆ ಅಂದ್ರೆ, ಆ ಸುತ್ತಮುತ್ತಲಿನ ಯಾವುದೇ ದೇಶದ ಮೇಲೆ ಇಸ್ಲಾಮಿಕ್ ಉಗ್ರರ ದಾಳಿಗಳಾದರೂ ಅಥವಾ ಏನೇ ಆದರೂ ಕತಾರ್ ಅಲ್ಲಿ ಮೂಗು ತೋರಿಸೋದಕ್ಕೆ ಹೋಗುತ್ತೆ. ಈ ಚಿಕ್ಕ ದೇಶ ಜಾಗತಿಕ ರಾಜಕಾರಣದಲ್ಲಿ ತನಗೊಂದು ದೊಡ್ಡ ಸ್ಥಾನ ಬೇಕು ಅಂತ ಬಯಸುತ್ತೆ. ಆ ಸಾಫ್ಟ್ ಪವರ್ಗಾಗಿನೇ ಅವರು ಅಲ್ ಜಜೀರಾ ಅನ್ನೋ ಒಂದು ಮಾಧ್ಯಮವನ್ನು ಹೊಂದಿದ್ದಾರೆ. ಭಯೋತ್ಪಾದಕ ಸಂಘಟನೆಗಳ ಜೊತೆ ನಿರಂತರ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಆಶ್ರಯವನ್ನು ಕೊಡ್ತಾರೆ. ಅಲ್ಲಿ ಉಗ್ರ ಸಂಘಟನೆಗಳು ಏನೇ ಸಮಸ್ಯೆಗಳನ್ನು ಮಾಡಿದ್ರು ಬೇರೆ ಬೇರೆ ದೇಶಗಳ ಪರವಾಗಿ ಭಯೋತ್ಪಾದಕರ ಜೊತೆ ಸಂಧಾನದ ಮಾತುಕತೆಗಳನ್ನು ನಡೆಸ್ತಾ ದೊಡ್ಡ ಮನುಷ್ಯರು ಅನ್ನಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈ ಇರಾನ್ಗೆ ಕೂಡ ಕತಾರನ್ನ ಈ ಪರಿಯಾಗಿ ದ್ವೇಷ ಮಾಡುವ ಯಾವ ಅಗತ್ಯನೂ ಇರಲಿಲ್ಲ. ಯಾಕೆಂದ್ರೆ ಕತಾರಲ್ಲಿ ಇರಾನ್ನ ಶಾಡೋಗಳಲ್ಲಿ ಒಂದು ಅನ್ನಿಸ್ಕೊಳ್ಳೋ ಹಮಾಸ್ನ ನಾಯಕರು ಶೆಲ್ಟರ್ ಪಡ್ಕೊಂಡಿದ್ದಾರೆ. ದೋಹಾ ಒಂದು ರೀತಿ ಇಂಟರ್ನ್ಯಾಷನಲ್ ಭಯೋತ್ಪಾದಕರ ಅಡ್ಡೆ ಆಶ್ರಯ ತಾಣ ಅಂದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಆದ್ರೆ ಹೀಗೆ ದೋಹಾದಲ್ಲಿ ಆಶ್ರಯ ಪಡ್ಕೊಂಡಿರೋ ನಾಯಕರಿದ್ದಾರೆ ನೋಡಿ, ಇವರು ಭಯೋತ್ಪಾದಕ ಸಂಘಟನೆಗಳ ರಾಜಕೀಯ ವಿಂಗ್ ನ ಸದಸ್ಯರು ಅಂತ ಗುರುತಿಸ್ಕೊಳ್ತಾರೆ. ಹೀಗಾಗಿ ಜಗತ್ತು ಕೂಡ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಸೊ ಇಲ್ಲಿ ಇರಾನ್ ಕತಾರ್ನ ದ್ವೇಷ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆದರೂ ಇಲ್ಲಿ ಕತಾರ್ ಮೇಲೆ ಹಾಗೂ ಅದರ ರಾಜಧಾನಿ ದೋಹಾದ ಮೇಲೆ ಇರಾನ್ ದೊಡ್ಡ ಮಟ್ಟದ ದಾಳಿಗಳನ್ನು ನಡೆಸ್ತಾ ಇದೆ. ಇದರ ಜೊತೆ ಕತಾರ್ನಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಿರೋ ನ್ಯಾಚುರಲ್ ಗ್ಯಾಸ್ ಅನ್ನು ಕೂಡ ಇರಾನ್ ತಡೆದಿದೆ. ಈ ಮೂಲಕ ತನ್ನ ವಿರುದ್ಧ ಅಮೆರಿಕಾಗೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೋ ಅವರು ತನಗೆ ಎಷ್ಟೇ ಆಪ್ತರಾಗಿದ್ರು, ಸಂಧಾನಕಾರರೇ ಆಗಿದ್ರು, ಸಾಫ್ಟ್ ಪವರೇ ಆಗಿದ್ರು, ಶ್ರೀಮಂತರೇ ಆಗಿದ್ರು, ಏನೇ ಆಗಿದ್ರು ನಾವು ಅವರನ್ನ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಇರಾನ್ ಕೊಡ್ತಾ ಇದೆ. ಇಲ್ಲಿ ಇರಾನ್ ಕತಾರ್ ಮೇಲೆ ಬೀಳೋದಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಕತಾರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟು ಬಿಡ್ತೀನಿ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಮಾರ್ಚ್ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಒಂಥರ ಪಾಪಸ್ ಕಳ್ಳಿ ಥರ ಕಾಣೋ ದೇಶ ಇದೆ ಕತಾರ್. ಪಶ್ಚಿಮ ಏಷ್ಯಾದ ದೇಶವಾದ ಕತಾರ್ ಅರಬ್ ದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಪರ್ಷಿಯನ್ ಗಲ್ಫಲ್ಲಿ ಸೌದಿ ಅರೇಬಿಯಾದ ಪಕ್ಕದಲ್ಲಿರೋ ಕತಾರ್ ಇರಾನ್ಗೆ ಕೂಡ ತುಂಬಾನೇ ಹತ್ತಿರದಲ್ಲಿದೆ. ದೋಹಾ ಇದರ ರಾಜಧಾನಿ. ತಮೀಮ್ ಬಿನ್ ಹಂದ್ ಇದರ ದೊರೆ. ಸುಮಾರು 11,581 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರೋ ಈ ಕತಾರ್ 32 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಅದರಲ್ಲಿ 65.5% ಇಸ್ಲಾಂ ಇದ್ರೆ 15.1% ಹಿಂದೂಗಳು, 14.2% ಕ್ರೈಸ್ತರು, 3.3% ಬೌದ್ಧರು ಮತ್ತು ಇನ್ನುಳಿದ ಮತಧರ್ಮಗಳ ಜನ 1.7% ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 49% ಅರಬರಿದ್ರೆ 43% ದಕ್ಷಿಣ ಏಷ್ಯಾದ ಜನ ಇದ್ದಾರೆ. ಅದರಲ್ಲೂ ಹೆಚ್ಚು ಅಂದರೆ 21.8% ಭಾರತೀಯ ಮೂಲದವರಿದ್ದಾರೆ. 12.5% ಬಾಂಗ್ಲಾದೇಶಿಗಳು, 4.7% ಪಾಕಿಸ್ತಾನಿಗಳು, 4.3% ಶ್ರೀಲಂಕಾದ ಜನ ಇದ್ದಾರೆ. ಆದರೂ ಕತಾರ್ಗೆ ಪಾಕಿಗಳ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಅದಕ್ಕೆ ಬಹುಶಃ ಇಸ್ಲಾಂ ಅನ್ನೋದೊಂದು ಕಾರಣ ಇರಬಹುದು. ಇನ್ನು ಈ ಕತಾರ್ ತೈಲದ ಮೇಲೆ ಆಧಾರಪಟ್ಟಿದೆ. 1906ರಿಂದ 1971 ಸೆಪ್ಟೆಂಬರ್ 1 ಬ್ರಿಟಿಷರ ಆಳ್ವಿಕೆಯ ನೆರಳಲ್ಲಿದ್ದ ಈ ಕತಾರ್ ಆ ಬಳಿಕ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಅಷ್ಟೊತ್ತಿಗೆ ತೈಲ ಅನ್ನೋದು ಅರಬ್ಬರನ್ನು ಕುಣಿಸ್ತಾ ಇತ್ತು. ಹೀಗಾಗಿ ಕತಾರ್ ಕೂಡ ತೈಲದ ಹಣದಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಳ್ತಾ ಹೋಯಿತು. ಕತಾರಲ್ಲಿ 896 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ಗಳಷ್ಟು ನ್ಯಾಚುರಲ್ ಗ್ಯಾಸ್ ಇದೆಯಂತೆ. ಇದು ಜಾಗತಿಕ ನ್ಯಾಚುರಲ್ ಗ್ಯಾಸ್ನ ಒಟ್ಟು ಪ್ರಮಾಣದಲ್ಲಿ 14% ಪಾಲನ್ನು ಹೊಂದಿದೆ. ಹಾಗೆ ರಷ್ಯಾ ಮತ್ತು ಇರಾನ್ಗಳ ನಂತರ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ರಿಸರ್ವ್ ಅನ್ನು ಹೊಂದಿರೋದು ಈ ಕತಾರ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜಗತ್ತಿನ 2ನೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೋರ್ಟರ್ ಅಂತ ಕೂಡ ಕತಾರ್ ಕರೆಸ್ಕೊಳುತ್ತೆ. ಸೊ ಇಲ್ಲಿಂದ ನ್ಯಾಚುರಲ್ ಗ್ಯಾಸ್ ಅನ್ನು ತರಿಸ್ಕೊಳ್ಳೋ ದೇಶಗಳು
ಕತಾರ್ ಸಪ್ಲೈಯನ್ನು ನಿಲ್ಲಿಸಿದ್ರೆ ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಇಲ್ಲಿ ಭಾರತ ಕೂಡ ಕತಾರ್ನ ನ್ಯಾಚುರಲ್ ಗ್ಯಾಸ್ ಮೇಲೆ ಆಧಾರಪಟ್ಟಿದೆ. ಭಾರತಕ್ಕೆ ಬರುವ ನ್ಯಾಚುರಲ್ ಗ್ಯಾಸ್ ಪೈಕಿ 40% ಹೆಚ್ಚು ಕತಾರ್ನಿಂದ ಬರುತ್ತೆ. ಹೀಗಾಗಿ ಕತಾರ್ ಈಗ ಯುದ್ಧದ ಕಾರಣದಿಂದ ನ್ಯಾಚುರಲ್ ಗ್ಯಾಸ್ ಅನ್ನು ನಿಲ್ಲಿಸ್ತಾ ಇರೋದು ನಮಗೆ ಕೂಡ ಸ್ವಲ್ಪ ಬಿಸಿ ತಟ್ಟೋ ಹಾಗೆ ಮಾಡಬಹುದು. ಇನ್ನು ಜಾಗತಿಕವಾಗಿ ಸಾಫ್ಟ್ ಪವರ್ ಅನ್ನಿಸ್ಕೊಳ್ಳೋ ಕತಾರ್ ಮೇಲೆ ಇರಾನ್ ಮುಗಿ ಬೀಳೋದಕ್ಕೆ ಕಾರಣ ಅಲ್ಲಿರೋ ಅಲ್ ಉದೈದ್ ಏರ್ಬೇಸು. ಈ ಏರ್ಬೇಸಲ್ಲಿ ಅಮೆರಿಕಾದ ಪಡೆಗಳಿವೆ. ಅಮೆರಿಕಾದ ಪಡೆಗಳು ಇರಾನ್ಗೆ ದೊಡ್ಡ ಥ್ರೆಟ್ ಅನ್ನಿಸ್ಕೊಳ್ತವೆ. ಅಷ್ಟೇ ಅಲ್ಲದೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಒಂದೇ ಕಡೆ ಅತಿ ಹೆಚ್ಚು ಸೈನಿಕರನ್ನ ಅಮೆರಿಕ ಇಟ್ಟಿರೋದು ಕೂಡ ಇದೆ ಅಲ್ ಉದೈದಲ್ಲಿ. ಇನ್ನು ಇಲ್ಲಿ 10,000 ಸೈನಿಕರಿದ್ದಾರೆ. ಇದರ ಪಕ್ಕದಲ್ಲೇ ಬಹ್ರೈನ್ ಇದೆ. ಇದು ಕೂಡ ಇರಾನ್ಗೆ ಥ್ರೆಟ್ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಹೀಗಾಗಿ ಬಹಳ ದಿನಗಳಿಂದ ಅದುಮಿಟ್ಟುಕೊಂಡಿದ್ದ ಸಿಟ್ಟನ್ನ ಈಗ ಇರಾನ್ ಕತಾರ್ ವಿರುದ್ಧ ಹೊರಹಾಕ್ತಾ ಇದೆ. ಸದ್ಯಕ್ಕೆ ಇರಾನ್ ಮತ್ತು ಕತಾರ್ಗಳ ನಡುವಿನ ಸಂಘರ್ಷದ ಮೂಲನೇ ಈ ಅಲ್ ಉದೈದ್ ಏರ್ಬೇಸು. ಇನ್ನು ಕತಾರ್ ಮತ್ತು ಇರಾನ್ಗಳ ನಡುವಿನ ಸಂಬಂಧಗಳು ಕೂಡ ಅಷ್ಟಕ್ಕಷ್ಟೇ. ಹಾಗೆ ನೋಡಿದ್ರೆ 1960ರ ದಶಕದಲ್ಲಿ ಬ್ರಿಟಿಷರ ನೆರಳಲ್ಲಿದ್ದ ಕತಾರ್ ಇರಾನ್ನ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿತ್ತು. ಇರಾನ್ನಲ್ಲಿ ರೇಜಾ ಶಾ ಪೆಹ್ಲವಿಯ ಆಳ್ವಿಕೆ ಅವತ್ತಿಗಿತ್ತು. ಹೀಗಾಗಿ ಅಲ್ಲಿ ಎರಡೂ ದೇಶಗಳ ನಡುವೆ ಬಾಂಧವ್ಯ ಚೆನ್ನಾಗೇ ಇತ್ತು. ಆದರೆ ಯಾವಾಗ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತೋ ಆ ನಂತರ ಕತಾರ್ ಮತ್ತು ಇರಾನ್ ನಡುವಿನ ಮುನಿಸು ಹೆಚ್ಚಾಗ್ತಾ ಹೋಯಿತು. ಕತಾರ್ನ ಆಡಳಿತದಲ್ಲಿ ಇರಾನ್ ಸಣ್ಣಗೆ ಕೈಯಾಡಿಸೋ ಪ್ರಯತ್ನಗಳನ್ನು ಶುರು ಮಾಡಿತು. ಹೀಗಾಗಿ ಇರಾನ್ ಕತಾರ್ನ ವಿರುದ್ಧ ದನಿ ಎತ್ತಿತು. ಅಷ್ಟೇ ಅಲ್ಲ, 1981ರಿಂದ 88ರ ನಡುವೆ ನಡೆದ ಇರಾನ್ ಇರಾಕ್ ಯುದ್ಧದಲ್ಲಿ ಕತಾರ್ ಸದ್ದಾಂ ಹುಸೇನ್ ಪರವಾಗಿ ಅಂದ್ರೆ ಇರಾನ್ನ ವಿರುದ್ಧ ನಿಂತುಕೊಳ್ತು. ಸದ್ದಾಂಗೆ ಸಾಕಷ್ಟು ಹಣಕಾಸಿನ ನೆರವನ್ನೂ ಕತಾರ್ ಕೊಡ್ತು. ಅದರ ಜೊತೆ ಸಾಲದ ರೂಪದಲ್ಲಿ ಕೂಡ ಇರಾಕ್ಗೆ ಹಣವನ್ನು ಕತಾರ್ ಪೂರೈಸಿತು. ಹೀಗೆ ಮಾಡೋದ್ರ ಮೂಲಕ ಇರಾನ್ ಅನ್ನೋ ಇಸ್ಲಾಮಿಕ್ ರಿಪಬ್ಲಿಕ್ ವಿರುದ್ಧ ಕತಾರ್ ನಿಲ್ತು. ಆದರೆ 1988ರಲ್ಲಿ ಆ ಯುದ್ಧ ಕೊನೆಗೊಂಡ ನಂತರ ಇರಾನ್ ತನ್ನ ಆಟನ ಬದಲಾಯಿಸಿತು. ಕತಾರ್ ತನ್ನದು ಅಂತ ಕ್ಲೈಮ್ ಮಾಡ್ಕೊಳ್ತಾ ಇದ್ದ ಗ್ಯಾಸ್ ಫೀಲ್ಡ್ ಒಂದು ಇರಾನ್ನ ಸಮುದ್ರದಲ್ಲಿದೆ ಅಂತ ಹೇಳೋದರ ಮೂಲಕ ಕತಾರ್ಗೆ ಇರಾನ್ ಶಾಕನ್ನು ಕೊಡ್ತು. ಹೀಗಾಗಿ ಕತಾರ್ ಅಲ್ಲಿ ಇರಾನ್ ಜೊತೆ ಒಪ್ಪಂದಕ್ಕೆ ಮುಂದಾಗಬೇಕಾಯಿತು. 1992ರ ಹೊತ್ತಿಗೆ ಕತಾರ್ ಮತ್ತು ಇರಾನ್ಗಳು ಎಷ್ಟು ಹತ್ತಿರ ಆದವು ಅಂದ್ರೆ ಇರಾನ್ನಲ್ಲಿ ಹರಿಯುವ ಕಾರುಣ್ ನದಿಯಿಂದ ಕತಾರ್ಗೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡೋದಕ್ಕೆ ಕೂಡ ಎರಡು ದೇಶಗಳ ನಡುವೆ ಒಂದು ಒಪ್ಪಂದ ಆಯಿತು. ಆದರೆ ಆ ಒಪ್ಪಂದಕ್ಕೆ ಸ್ಥಳೀಯರ ವಿರೋಧ ಇದ್ದ ಕಾರಣದಿಂದ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಕತಾರ್ ಮತ್ತು ಇರಾನ್ಗಳು ತುಂಬ ಚೆನ್ನಾಗಿದ್ವು. ಇರಾನಿನ ಸಾಕಷ್ಟು ಪ್ರಾಕ್ಸಿಗಳಿಗೆ ಕತಾರ್ ತನ್ನ ರಾಜಧಾನಿ ದೋಹಾದಲ್ಲಿ ಆಶ್ರಯ ಕೊಡ್ತು. ಇಲ್ಲಿ ಇರಾನಿನ ಪ್ರಾಕ್ಸಿಗಳಿಗೆ ಆಶ್ರಯ ಕೊಟ್ಟಿದ್ದು ಸರಿ, ಆದರೆ ಅಮೆರಿಕಾದ ಏರ್ ಬೇಸ್ಗೆ ಕತಾರ್ ಜಾಗ ಕೊಟ್ಟಿದ್ದನ್ನು ಸಹಿಸಿಕೊಳ್ಳೋದಕ್ಕೆ ಇರಾನಿನ ಇಸ್ಲಾಮಿಕ್ ಆಡಳಿತಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿನೇ ಕಳೆದ ವರ್ಷ 12 ದಿನಗಳ ಒಂದು ಯುದ್ಧ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಕೂಡ ಇರಾನ್ ಕತಾರ್ನ ಈ ಅಲ್ ಉದೈದ್ ಏರ್ ಬೇಸ್ ಅನ್ನ ಗುರಿಯಾಗಿಸಿಕೊಂಡು ಒಂದು ದಾಳಿ ಮಾಡ್ತು. ಆದರೆ ಅವತ್ತು ಬಿದ್ದ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಗಿತ್ತು. ಇನ್ನು ಈಗ ಇರಾನ್ ಮತ್ತೆ ಕತಾರ್ ಮೇಲೆ ಮುರ್ಕೊಂಡು ಬೀಳ್ತಾ ಇದೆ. ಆದರೆ ಈ ಯುದ್ಧ ಕೊನೆಗೊಂಡ ನಂತರ ಕತಾರ್ ಮತ್ತು ಇರಾನ್ಗಳು ಮತ್ತೆ ಒಂದಾದರೆ ಅಚ್ಚರಿ ಪಡಬೇಕಿಲ್ಲ. ಯಾಕೆಂದರೆ ಕತಾರಿಗಳು ವ್ಯಾಪಾರಸ್ಥರು, ಅವರಿಗೆ ಲಾಭ ಮಾತ್ರ ಮುಖ್ಯ ಆಗುತ್ತೆ. ಹಾಗೆ ತಮ್ಮನ್ನು ತಾವು ಸಾಫ್ಟ್ ಪವರ್ ಅಂತ ಬಿಂಬಿಸ್ಕೋಬೇಕಾದ ಅಗತ್ಯ ಕೂಡ ಅವರಿಗಿದೆ. ಇನ್ನು ಕತಾರ್ ಕೂಡ ಕಡಿಮೆ ಏನಿಲ್ಲ, ಅದು ಒಂಥರ ಖತರ್ನಾಕ್ ದೇಶನೇ. ಸೌದಿ ಅರೇಬಿಯಾ ಹಾಗೂ ಕತಾರ್ ನಡುವೆ ಕೂಡ ಸಂಬಂಧಗಳು ಚೆನ್ನಾಗಿಲ್ಲ. ಸೌದಿಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಸೌದಿ ಅರೇಬಿಯಾ ಈ ಕತಾರನ್ನು ಸಾಕಷ್ಟು ವರ್ಷಗಳ ಕಾಲ ದೂರ ಇಟ್ಟಿತ್ತು. ಆ ನಂತರ ಅವರಿಬ್ಬರ ನಡುವೆ ಸ್ವಲ್ಪ ಸಂಬಂಧಗಳ ಸುಧಾರಣೆ ಆಯಿತು. ಇನ್ನು ಇರಾನ್ ಹಾಗೂ ಕತಾರ್ ನಡುವಿನ ಸಂಬಂಧಗಳು ಕೂಡ ತುಂಬಾ ಕೆಟ್ಟದಾಗೇ ಇವೆ. ಇರಾನ್ ಕತಾರ್ ನಾನಾ ಕಾರಣಗಳಿಂದ ದ್ವೇಷ ಮಾಡುತ್ತೆ. ಜೊತೆಗೆ ಇತ್ತೀಚೆಗೆ ಇರಾನ್ ಹಮಾಸ್ ಉಗ್ರರಿಗೆ ಕತಾರ್ ಆಶ್ರಯ ಕೊಟ್ಟಿದೆ ಅನ್ನೋ ಕಾರಣವನ್ನಿಟ್ಕೊಂಡು ಕತಾರ್ನ ರಾಜಧಾನಿ ದೋಹಾದ ಮೇಲೆ ಕೂಡ ದಾಳಿ ಮಾಡಿತ್ತು. ಆನಂತರ ಅಮೆರಿಕ ಮಧ್ಯೆ ನಿಂತು ಇವರಿಬ್ಬರ ನಡುವೆ ಒಂದು ಸಂಧಾನ ಮಾಡಿಸಬೇಕಾಗಿ ಬಂತು. ಇಲ್ಲಿ ತನಗೇನು ಬೇಕು ಅನ್ನೋದು ಕತಾರ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಕತಾರ್ ಇರಾನ್ ಜೊತೆ ಹೆಚ್ಚು ಕಾಲು ಕೆರ್ಕೊಳ್ಳೋದಕ್ಕೆ ಕೂಡ ಹೋಗೋದಿಲ್ಲ. ಇದು ಗೆಳೆಯರೆ ಕತಾರಲ್ಲಿ ನಡೆದ Su-24 ಹಾಗೂ F-15 ಈಗಲ್ಗಳ ನಡುವಿನ ಕಾಳಗ ಮತ್ತು ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತಿರೋದಕ್ಕಿರುವ ಕಾರಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.